ಮಲೆನಾಡಿನ ಹಳ್ಳಿಗಳಲ್ಲಿ ಈ ಮೈಕಲ್ಲಿ ಬರೋ ಧ್ವನಿ ಕೇಳಿ ಅನೇಕರು ದೂರದಲ್ಲಿ ಹೆದರಿದ್ದು ಉಂಟು. ಹಳ್ಳಿಗಳಲ್ಲಿ ಈ ಅಸ್ತ್ರವನ್ನ ಮಂಗಗಳನ್ನ, ಕಾಡು ಪ್ರಾಣಿಗಳನ್ನ ಓಡಿಸಲು ಬಳಸುವ ಅಸ್ತ್ರ. ಒಂದು ರೀತಿ ಆಯುಧವೆನ್ನಬಹುದು. ಗದ್ದೆಗಳಲ್ಲಿನ ಭತ್ತದ ಕದಿರನ್ನ, ಕಬ್ಬಿನ ಬೆಳೆಯನ್ನ, ತರಕಾರಿ ಬೆಳೆಯನ್ನ, ಇನ್ನಿತರ ಬೆಳೆಗಳನ್ನ ರಕ್ಷಿಸಿಕೊಳ್ಳೋಕೆ ಇದು ಪ್ರಬಲ ಅಸ್ತ್ರ. ಮೈಕಲ್ಲಿ ಕೂಗುವ ನಾಯಿ ಬೊಗಳುವ ಧ್ವನಿ, ನರಿ ಊಳಿಡುವುದು, ಮನುಷ್ಯರು ಕೂಗೋ ಶಬ್ದ ಹಾಗೂ ಇನ್ನಿತರ ಕರ್ಕಶ ಧ್ವನಿಗಳು ಕಾಡು ಪ್ರಾಣಿಗಳನ್ನ ಓಡಿಸುತ್ತವೆ. ಗದ್ದೆಯ ಒಂದು ತುದಿಯಲ್ಲಿ ಮೈಕ್ ಒಂದನ್ನ ಚಾರ್ಜ್ ಮಾಡಿ ಹೀಗೆ ಇಟ್ಟಿರ್ತಾರೆ. ಇದು ತನ್ನ ಪಾಡಿಗೆ ತಾನು ಕೂಗ್ತಾ ಇರ್ತದೆ. ಕಾಡು ಪ್ರಾಣಿಗಳಿಗೆ, ಮಂಗಗಳಿಗೆ ಹೋ ಇಲ್ಲಿ ನಾಯಿಗಳಿದ್ದಾವೆ ಅಥವಾ ಮನುಷ್ಯರಿದ್ದಾರೆ ಎಂಬ ಭಯದಿಂದ ಹೆದರಿ ಗದ್ದೆಗೆ ಬೆಳೆದ ಬೆಳೆಗಳನ್ನ ತಿನ್ನೋದನ್ನ ಬಿಡ್ತಾವೆ. ಆದ್ರೆ ಇದು ಕೆಲವೇ ದಿನ ಮಾತ್ರ. ಆಮೇಲೆ ಅವುಗಳಿಗೂ ಇದು ನಕಲಿ ಧ್ವನಿ ಎಂದು ತನ್ನ ಹಾವಳಿಯನ್ನ ಶುರು ಮಾಡ್ತವೆ. ಒಟ್ನಲ್ಲಿ ಬೆಳೆದ ಬೆಳೆಗಳನ್ನ ರಕ್ಷಿಸಿಕೊಳ್ಳೋಕೆ ಅನೇಕ ಸಾಹಸವನ್ನ ಮಾಡಬೇಕಾಗಿದ್ದು ಸತ್ಯ.